Good evening, sir. Welcome, sir. Just a minute. Yes, we will come. Look at this side. Oh. Father, welcome. Oh, good evening. Welcome. Okay. Coming by bus, Udesi came by ಡಿಸೋಜ ಕುಟುಂಬ ಅಂತ ಇಲ್ಲಿ ನೀವು ನೋಡ್ತೀರಿ, ನಮ್ಮಲ್ಲಿ ಇಲ್ಲಿ ಈ ನಮ್ಮ ಸನ್ಮಾನ್ಯ ಫಾದರ್ ಇದ್ದಾರೆ, ಫಾದರ್ ರಾಯಲ್ ಡಿಸೋಜ. ಅವರ ದೊಡ್ಡಪ್ಪ ಇರಬೇಕಲ್ಲ, ಫಾದರ್ ಜೋಸೆಫ್ ಡಿಸೋಜ. ಹೌದು, ಅವರು 100 ವರ್ಷದ ಮುಂಚೆ ಅವರು ಫಾದರ್, ಈಗಲ್ಲ 100 ವರ್ಷದ ಮುಂಚೆ. ಮತ್ತು ಅವರ ತಮ್ಮ ಬೇಸಿಲ್ ಡಿಸೋಜ ಮತ್ತು ಎಮರ್ಸನ್ ಡಿಸೋಜ ಅವರು ತುಂಬ, ನಾನು ಒಂದು ಚಿಕ್ಕ ಪ್ರಾಯದಲ್ಲಿರುವ ನೋಡಿದ್ದೇನೆ. ಅವರು ವಾಟರ್ ಡಿವೈನರ್. ನಾನು ಅಲ್ತಾರ್ ಬಾಯ್ ಆಗಿರುವಾಗ ಅವರು ನೋಡಿದ್ದೇನೆ. ಅವರು ನೀರೆಲ್ಲ ತೋರಿಸ್ತಿದ್ರು. ಸೊ ಅವರ ಹೆಸರಿನಲ್ಲಿ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿರುವಾಗ ಅವರಿಗೆ ಮತ್ತು ಅವರ ಇಲ್ಲಿ ಕುಟುಂಬದವರು ಥಾಮಸ್ ಡಿಸೋಜ, ಶ್ರೀಮತಿ ಮೇರಿ ಡಿಸೋಜ ಹಾಗೂ ಇತರರು ಎಲ್ಲರಿಗೂ ನಾನು ನೆರೆದ ಎಲ್ಲರ ಪರವಾಗಿ ಹಾಗೂ ಲಯನ್ಸ್ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ನಮ್ಮೊಂದಿಗಿದ್ದಾರೆ, ನಮ್ಮ ಅಧಿಕೃತ ಭೇಟಿಗಾಗಿ ಇಲ್ಲಿ ಬಂದಿದ್ದಾರೆ ನಮ್ಮ ನೆಚ್ಚಿನ ಜಿಲ್ಲಾ ರಾಜ್ಯಪಾಲರು, ಜಿಲ್ಲಾ ಗವರ್ನರ್ ಕುಡುಪಿ ಅರವಿಂದ್ ಚೆನ್ನೈ ಲಯನ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ RC ನಾಲ್ಕನ ಶೆಟ್ಟಿ, ZC ನಾಯಲ್ ಲೋಬೋ, ನಮ್ಮ ಕೊಡಂಬೆಲದಿಂದ ಪ್ರೆಸಿಡೆಂಟ್ ಜೇಸನ್ ಹಾಗೂ ಇತರ ಎಲ್ಲರೂ ತಾವು ಬಂದಿದ್ದೀರಾ. ಎಲ್ಲರಿಗೂ ಒಂದೇ ಮಾತಿನಲ್ಲಿ, ಮತ್ತು ನಮ್ಮ ಪಾಸ್ಟ್ RC ಇದ್ದಾರೆ, ನಮ್ಮ ಹೆಮ್ಮೆಯ ಸದಸ್ಯ ಲಯನ್ ಎವ್ಜಿನ್ ಲೋಬೋ ಅವರಿಗೂ ನಾನು, ಹಾಗೆ ಫೆಲಿಕ್ಸ್ ಲೋಬೋ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಅಧ್ಯಕ್ಷರು ಇವತ್ತು ಏನಾಗಿದೆ ಅಂದರೆ, ನಮ್ಮಲ್ಲಿ ಸ್ತ್ರೀ ಶಕ್ತಿ ಏನಂತ, ನಾರಿ ಶಕ್ತಿ ಏನಂತ ಗೊತ್ತಾಗುತ್ತೆ. ಅವರಿಗೊಂದು ಆಸೆ ಇತ್ತು, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಬೇಕಂತ. ಯಾಕೆಂದರೆ ಇಲ್ಲಿ ಬಂದ ಮಕ್ಕಳಿಗೆ ಎಷ್ಟು ಕಷ್ಟಪಡ್ತಿದ್ರು ಅಂತ ಅವ್ರು ಬಹುಶಃ ಕಣ್ಣಾರೆ ನೋಡಿದ್ರು ಕಾಣ್ತದೆ. ಹಾಗಿರುವಾಗ ನಮ್ಮ ಲಯನ್ ಎವ್ಜಿನ್ ಲೋಬೋ ಮತ್ತು ಲಯನ್ ಫೆಲಿಕ್ಸ್ ಲೋಬೋ ಇದ್ದಾರೆ. ಅವರು ಹೇಳಿದರು, ಇಲ್ಲ ಇಲ್ಲಿ ಒಂದು ಕುಟುಂಬ ಇದೆ, ಡಿಸೋಜ ಕುಟುಂಬ, ಅವರನ್ನು ನಾವು ಅಪ್ರೋಚ್ ಮಾಡಿದರೆ ಖಂಡಿತ ಆಗ್ತದೆ ಅಂತ ಅವರನ್ನು ಮಾರ್ಗದರ್ಶನ ಕೊಟ್ಟು, ಅದಕ್ಕಾಗಿ ನಮ್ಮ ಫಿಲೋಮಿನಾ ಮೇಡಮ್ ಮತ್ತು ನಮ್ಮ ಹಿರಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಎಲ್ಲರೂ ಫೆಲಿಕ್ಸ್ ಲೋಬೋ ಅವರ ನೇತೃತ್ವದಲ್ಲಿ ಭೇಟಿಯಾದಾಗ ಎಲ್ಲರೂ ಸಂತೋಷದಿಂದ ಒಪ್ಪಿಕೊಂಡು, ಅದೇ ಒಂದು ದೊಡ್ಡ ಸಂತೋಷ ಇರುತ್ತೆ. ಹಾಗಾಗಿ ಎಲ್ಲರ ಒಂದು ಸಹಕಾರ ಮತ್ತು ಅವರ ಈ ಕುಟುಂಬದ ದಾನದಿಂದ ಲಯನ್ಸ್ ಕ್ಲಬ್ ಇಲ್ಲಿ ಒಂದು ಹೊಸ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಅರ್ಪಿಸ್ತಾ ಇದೆ. ಎಲ್ಲರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಇವತ್ತು ಶುಭ ಹಾರೈಸ್ತೇನೆ ಮತ್ತು ಫಾದರ್ ಹತ್ರ ಇದರ ಆಶೀರ್ವಚನ ನೆರವೇರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ.
सृष्टियाने मनुष्य रचणारा तुझे सृष्टिये भाषिका संसार तो बेरोसलोय सुंदर तो केलोय प्रवेश के नेटोन मनुष्य राय केलोय बोबलिक तुका सदा फावो ये रचणारा हे देवा मोगाळा तारोका सृष्टियाने मनुष्य रचणारा तुझे सृष्टिये भाषिका त्यावेळी जीव आपल्या सुसंगतीला चायची वाटू ते खाऊचे घेऊचे तुमच्या इतके गेले लेखबट्टो पुष्पतुंगा नका खणा प्रास जीव बट्टो नेसना प्रास कूड बट्टी ಒಳ್ಳೆ ಯಾತಿ ಬೋನಸ್ಟಿ सुखी ती ओपिना तू ती लोन वाचू प्यानी तुझं तरी पूण तुमचो सगळी स्वभाव तांकां पोसता तुमी तांचे प्रास कितल्याकी उत्तीम नाही देवाचे ನಮ್ಮ ಜೀವನದಲ್ಲಿ ನಮಗೆ ಹಲವಾರು ಅಗತ್ಯಗಳಿರ್ತವೆ. ಈ ಅಗತ್ಯಗಳು ಯಾವಾಗ ನಮಗೆ ಪೂರೈಸ್ತವೆ, ನಮ್ಮ ಅಗತ್ಯಗಳಿಗೆ ಯಾವಾಗ ಸ್ಪಂದನೆ ಸಿಗುತ್ತದೆ ಎಂಬುದಾಗಿ ನಮ್ಮ ಚಿಂತೆ ಇರುತ್ತದೆ. ಆದರೆ ದೇವರ ವಾಕ್ಯವು ನಮಗೆ ದೇವರ ಮೇಲೆ, ನಮ್ಮ ಸರ್ಕೀಯ ತಂದೆಯ ಮೇಲೆ ನಮ್ಮ ಭರವಸೆಯನ್ನು ಅವರಲ್ಲಿ ಪ್ರಾರ್ಥಿಸಿದಾಗ ನಮಗೆ ಬೇಕಾದುದನ್ನೆಲ್ಲವನ್ನೂ ಅವರು ದಯಪಾಲಿಸ್ತಾರೆ. ಅವರು ಯಾವ ರೀತಿಯಲ್ಲಿ ಹಾರಾಡುವ ಪಕ್ಷಿಗಳನ್ನು ಆಹಾರ ಕೊಟ್ಟು ಅವರನ್ನು ಸಾಕ್ತವೋ ಅದೇ ರೀತಿಯಲ್ಲಿ ಪ್ರಾಣಿಗಳನ್ನು ವಿವಿಧ ರೀತಿಯಲ್ಲಿ ಅವರು ಸಲಹಿಸ್ತಾರೋ ಅದೇ ರೀತಿಯಲ್ಲಿ ನಮ್ಮೆಲ್ಲರನ್ನು ಸಲಹಿಸ್ತಾರೆ ಎಂಬ ಚಿಂತನೆಯನ್ನು ಈ ದೇವರ ವಾಕ್ಯ ಮೂಲಕ ನಮಗೆ ಸಿಕ್ಕಿದೆ. ಅದಕ್ಕೋಸ್ಕರ ಈ ತಂಗುದಾನದ ಉದ್ಘಾಟನೆಯನ್ನು ಮಾಡುವ ಸಂದರ್ಭದಲ್ಲಿ ದೇವರ ಉಪಕಾರವನ್ನು ಸ್ಮರಿಸಿ ಅವರು ಮಾಡಿದ ಒಳ್ಳೆಯ ಕಾರ್ಯಕ್ಕಾಗಿ ಅವರಿಗೆ ನಮ್ಮ ಶುಭಾಶಯಗಳನ್ನು ಕೋರುವ ಮತ್ತು ದೇವರಲ್ಲಿ ನಾವು ವಿವಿಧ ನಮ್ಮ ಪ್ರಾರ್ಥನೆಯನ್ನು ಇಟ್ಟುಕೊಳ್ಳುವ. ಈ ತಂದದಾಗನ್ನು ಉಂಟು ಮಾಡಿದ ಎಲ್ಲರಿಗೂ ದೇವರ ಆಶೀರ್ವಾದಗಳನ್ನು ನೀಡಲೆಂದು ನಾವು ದೇವರಲ್ಲಿ ಬೇಡಿಕೊಳ್ಳುತ್ತೇವೆ. ದಯಾಮಯ ತಂದೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ತಂಗುದಾನವನ್ನು ಉಪಯೋಗಿಸುವ ಸಮಸ್ತರ ಮೇಲೆ ನಿಮ್ಮ ಆಶೀರ್ವಾದವನ್ನು ಪಾಲಿಸಿರಿ. ಅವರಿಗೆ ಯೋಗ್ಯ ಸ್ಥಳವು ಇಲ್ಲಿ ದೊರೆತಂತಾಗಿ ಅವರು ನಿಮ್ಮ ಕೃಪೆಯನ್ನು ಸದಾ ಹರಸುವಂತೆ ಮಾಡಿರಿ. ನಮ್ಮ ದೈನಂದಿನ ಜೀವನದಲ್ಲಿ ನಮಗಿರುವ ಅಗತ್ಯಗಳಲ್ಲಿ ನಿಮ್ಮ ಮೇಲೆ ನಮ್ಮ ಭರವಸೆಯನ್ನು ಇಟ್ಟು ನಿಮ್ಮನ್ನು ನಾವು ಸದಾ ಹರಸುವಂತೆ ನಮಗೆ ದಾಖಲಿಸಿರೆಂದು ನಾವು ಬೇಡಿಕೊಳ್ತೇವೆ. ತಂದೆ, ನಾವು ಮಾಡುವ ಎಲ್ಲ ಪ್ರಾರ್ಥನೆಗಳನ್ನು ನೀವು ಆಲಿಸಿರಿ ಮತ್ತು ನಿಮ್ಮ ಆಶೀರ್ವಾದದಿಂದ ನಮ್ಮನ್ನು ಹರಸಿರಿ. ನಾವು ಸದಾ ನಿಮಗೆ ಋಣಿಯಾಗಿರುವಂತೆ ನಮಗೆ ದಯಪಾಲಿಸಿರೆಂದು ನಾವು ಬೇಡಿಕೊಳ್ಳುತ್ತೇವೆ. ಆಮೇಲೆ ವಂದನೀಯ ಧರ್ಮಗುರುಗಳಾದ ಕರಾಡಿ ಡಿಸೋಜ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅದು ಪ್ರತ್ಯೇಕವಾಗಿ ನಮ್ಮ ಜಿಲ್ಲಾ ರಾಜ್ಯಪಾಲರ ಪರವಾಗಿ ನಾನು ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಈ ಸೊನ್ನಾಡು ಕುಟುಂಬದಲ್ಲಿರುವ ಎಲ್ಲರಿಗೂ ನೀವು ಮಾಡಿದ ಒಂದು ಲೋಕಕ್ಕೆ ಮಾಡಿದ ಒಂದು ಉಪಕಾರ, ಅದನ್ನು ನಾವೆಲ್ಲರೂ
ಸ್ಮರಿಸಿ ನಿಮಗೆ ಋಣಿಯಾಗಿದ್ದೇವೆ ಅಂತ ಹೇಳುತ್ತಾ ನಿಮಗೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಮ್ಮ ಮಕ್ಕಳ ಪ್ರಾರ್ಥನೆ ದಿನಪ್ರತಿ ಬರುವ ಮಕ್ಕಳ ಪ್ರಾರ್ಥನೆ ನಿಮಗೆ ಖಂಡಿತವಾಗಿ ಸಲ್ಲೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಬಯಸ್ತಾ ಈಗ ನಮ್ಮ ಜಿಲ್ಲಾ ಗವರ್ನರ್ ಅವರು ಈ ಕುಟುಂಬಕ್ಕೆ ಎಸ್ ಇಲ್ಲಿ ನಿಲ್ಲಿ 1 minute 1 minute. Wilson 1 minute. Every step one ಸಂಜೆ ಪ್ರೋಗ್ರಾಮ್